ನಮಸ್ತೆ. 3/10/2024 ಗುರುವಾರ ದಿನ. ಇವತ್ತು ಪ್ರಥಮ ಇದೆ. ರಾತ್ರಿ 2:58 18 ಸೆಕೆಂಡ್ವರೆಗೂ. ಆದ್ದರಿಂದ ಇವತ್ತು ಯಾವ ಕಾರ್ಯಗಳು ಮಾಡುವಂತಿಲ್ಲ. ಹಸ್ತ ನಕ್ಷತ್ರದ ಇವತ್ತು ಮಧ್ಯಾಹ್ನ 3:32 2 ಸೆಕೆಂಡ್ವರೆಗೂ. ಆ ನಂತರ ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರ, ಹಸ್ತ ನಕ್ಷತ್ರ ಎರಡು ಸ್ವಲ್ಪ ದೋಷವಾದರೂ ಹಸ್ತ ಬೆಸ್ಟ್. ಹಸ್ತ ಶುಭವನ್ನು ಕೊಡುತ್ತದೆ. ಆದರೆ ಚಿತ್ತಾ ನಕ್ಷತ್ರ ಬಂದ ನಂತರ ಅಂದರೆ ಮಧ್ಯಾಹ್ನ 3:32 ಮೇಲೆ ಕಾರ್ಯನಾಶ ಅಂತ ಬರೋದರಿಂದ ಯಾವ ಕಾರ್ಯವಾದರೂ ಬೆಳಗ್ಗೆ ಮುಗಿಸ್ಕೊಳ್ಳೋದೇ ಉತ್ತಮ. ಆದರೂ ಪ್ರಥಮ ಇರೋದರಿಂದ ಕೆಲವು ಕಾರ್ಯಗಳನ್ನ ಮಾಡಿ ಮಿಕ್ಕಿದ ಕಾರ್ಯಗಳನ್ನ ಇನ್ನೊಂದು ದಿನ ಮಾಡಿಕೊಳ್ಳೋಣ. ಇವತ್ತಿನ ದಿನದಲ್ಲಿ 2 ನಕ್ಷತ್ರ, ಒಂದು ಹಸ್ತ ದೇವಗಣ, ಇದು ಚಂದ್ರನ ನಕ್ಷತ್ರ. ಚಿತ್ತಾ ನಕ್ಷತ್ರ, ಇದು ರಾಕ್ಷಸಗಣ ಕುಜನ ನಕ್ಷತ್ರ, ಅಂದರೆ ಅಂಗಾರಕ ಅಂತೀವಿ, ಆ ಗ್ರಹದ ನಕ್ಷತ್ರ. ಇವತ್ತು ಚಂದ್ರನು ಬೆಳಗಿನ ಜಾವ 5:06 ಕನ್ಯಾ ರಾಶಿಯಲ್ಲಿ ಇದೆ. ಹಂಗಾಗಿ ಇವತ್ತಿನ ದಿನ ಕನ್ಯಾ ರಾಶಿ. ಆ ನಂತರ ಕನ್ಯಾ ರಾಶಿ ಮುಗಿದು ತುಳಾ ರಾಶಿ ಪ್ರಾರಂಭವಾಗುತ್ತೆ. ಅದು ಬೆಳಗಿನ ಜಾವ 5:06. ಇವತ್ತು 6:09 8:45 ಹಸ್ತ ನಕ್ಷತ್ರ 3ನೇ ಪಾದ. 8:45 ಬೆಳಗ್ಗೆ ಮೇಲೆ 3:32 ಮಧ್ಯಾಹ್ನದವರೆಗೂ ಹಸ್ತ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಹಸ್ತ ನಕ್ಷತ್ರವೇ ಮುಗೀತದೆ. ಅಲ್ಲಿಂದ ರಾತ್ರಿ 10:19 ಚಿತ್ತಾ ನಕ್ಷತ್ರ 1ನೇ ಪಾದ. ಆ ನಂತರ ಬೆಳಗಿನ ಜಾವ 5:06 ಚಿತ್ತಾ ನಕ್ಷತ್ರ 2ನೇ ಪಾದ. ಆನಂತರ ಅಂದರೆ 5:06 ಚಿತ್ತಾ ನಕ್ಷತ್ರದ 3ನೇ ಪಾದ ಪ್ರಾರಂಭವಾಗುತ್ತದೆ. ನಾಳೆಯೂ ಚಿತ್ತಾ ನಕ್ಷತ್ರ ಮತ್ತು ಹಸ್ತ ನಕ್ಷತ್ರ ಬರುತ್ತದೆ. ನಾಳೆ ಚಿತ್ತಾ ನಕ್ಷತ್ರ ಸಂಜೆ 6:37 40 ಇರುತ್ತದೆ. ಆನಂತರ ಬರೋದು ಸ್ವಾತಿ ನಕ್ಷತ್ರ. ಹಸ್ತ ನಕ್ಷತ್ರ ಇವತ್ತಕ್ಕೆ ಮುಗೀತದೆ. ಹಸ್ತ, ಚಿತ್ತ, ಸ್ವಾತಿ ಅಂತ ಬರುತ್ತದೆ. ಹಂಗಾಗಿ ನಾಳೆ ಚಿತ್ತವು ಸ್ವಾತಿಯೂ ಇರುತ್ತದೆ. ಇವತ್ತಿನ ದಿನಕ್ಕೆ ಮತ್ತೆ ಬರೋಣ. ನಕ್ಷತ್ರ ಪಾದಗಳನ್ನು ನೋಡಿದ್ವಿ. ದಿನನಿತ್ಯ ಇರುವಂಥ ಕೆಲವು ವಿಷಯಗಳನ್ನು ನಾವು ಕಾಮನ್ ಆಗಿ ನೋಡಿಬಿಡೋದು ಉತ್ತಮ. ಅಂದರೆ ಏನರ್ಥ ಅಂತಂದರೆ, ಇವತ್ತಿನ ಗುರು ಹೋರೆ, ಶುಕ್ರ ಹೋರೆಗಳು, ವಿಜಯ ಮುಹೂರ್ತ, ಮತ್ತಷ್ಟು ಕೆಲವು ಅಮೃತ ಗಳಿಗೆಗಳು ಇಂಥದ್ದೆಲ್ಲ ನೋಡಬಹುದು. ಆದರೂ ನಾವು ಹೇಳುವಂಥದ್ದು ಜನರಲ್ ಆಗಿ ಒಂದು ವಿಷಯ ಇರುತ್ತೆ, ಆಮೇಲೆ ನಾವು ವಿಂಗಡಿಸಿ ನೋಡಿರುವಂಥದ್ರಲ್ಲೂ ಬರುತ್ತೆ. ಉದಾಹರಣೆ ನೋಡೋಣ. ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:33 5:21. ಅಭಿಜಿತ್ ಮುಹೂರ್ತ 11:44 12:32. ವಿಜಯ ಮುಹೂರ್ತ 2:08 2:56. ಅದೇ ಥರ ಅಮೃತಗಳಿಗೆ ಬರೋದು ಬೆಳಗ್ಗೆ 8:45 10:33. ನಿಶ್ಚಿತ ಮುಹೂರ್ತ ಬರೋದು ರಾತ್ರಿ 11:44 12:32. ಈ ಥರ ಎಲ್ಲ ಕೆಲವು ವಿಷಯಗಳಿದ್ದರು. ಇದರಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ 100% ಕೆಟ್ಟೋದನ್ನು ನೋಡುತ್ತೀವಿ. ಯಾಕಂದರೆ ಆ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಅವಾಯ್ಡ್ ಮಾಡಬೇಕಾಗ್ತದೆ. 100% ಒಳ್ಳೆಯ ಟೈಮ್ ಇದ್ದರೆ ಅದರಲ್ಲಿ ಕೆಲವು ಕಾರ್ಯಗಳನ್ನು ಸ್ವಲ್ಪ ಪರಿಹಾರ ಮಾಡಿಕೊಂಡು ಹೋಗ್ಬೋದು. ಆ ರೀತಿಯಾದ ಇವತ್ತಿನ ವಿಷಯದಲ್ಲಿ 100% ಕೆಟ್ಟೋದು ಅಂತಂದರೆ 6:09 5:06 ಕುಂಭರಾಶಿಯವರೆಗೆ ಚಂದ್ರಾಷ್ಟಮ, ಬೇರೆ ರಾಶಿಗಿಲ್ಲ. ಆಮೇಲೆ ಅಂತಂದರೆ ಬೆಳಗಿನ ಜಾವದ ಮೇಲೆ ಮೀನರಾಶಿಗೆ ದೋಷ. ಇವತ್ತು ಜನರಲಾಗಿ 6:09 ದಿಶಾಶೂಲವಿದೆ ಸೌತಲ್ಲಿ, ಅಂದರೆ ದಕ್ಷಿಣದಲ್ಲಿ. ಬೆಳಗ್ಗೆ 6:09 7:39 ಯಮಕಂಡ ಕಾಲವಿದೆ. 10:09 10:57 ದುರ್ಮುಹೂರ್ತ. 11:27 1:34 ಮೃತ್ಯು. 1:38 PM 3:08 ರಾಹುಕಾಲ. ಸಂಜೆ 7:38 ರಾತ್ರಿ 9:08 ವಿಷಕಾಲ. ರಾತ್ರಿ 12:34 2:22 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇದೆಲ್ಲ ಕೆಟ್ಟ ಟೈಮ್.
ಹಂಗಾಗಿ ಒಳ್ಳೆ ಟೈಮು ನಾವು ಕೆಲವು ವಿಷಯಗಳನ್ನು ಕೊಟ್ಟಿದ್ವಿ, ವಿಜಯ ಮುಹೂರ್ತ, ಅಮೃತ ಕಾಲ ಅಂತ. ಈ ಸಮಯಗಳಲ್ಲಿ ಕೆಟ್ಟೋದಿದ್ದರೆ ಅದನ್ನು ಬಿಟ್ಬಿಡಬೇಕಾಗುತ್ತದೆ. ಉದಾಹರಣೆ, ಗುರು ಹೊರೆ ಇವತ್ತು 6-9 7-9. ಆದರೂ ಈ ಸಮಯದಲ್ಲಿ ಯಮಕಂಡ ಕಾಲವಿದೆ. ಆದ್ದರಿಂದಾಗಿ ಅದನ್ನು ಬಿಡಲೇಬೇಕಾಗುತ್ತದೆ. ಅಮೃತಗಳಿಗೆ 8:45 ಮೇಲೆ 10:33 ಇರುತ್ತದೆ. ಆದರೆ ಈ ಸಮಯದಲ್ಲಿ ಏನಾಗುತ್ತೆ, ಚೋರ ಕಾಲ ಬರುತ್ತೆ. ಇದೆಲ್ಲ ಪರಿಹಾರ ಮಾಡ್ಕೋಬೋದು. ಅದೇ ಥರ ನೋಡಿದ್ರೆ 11:27 1:34 ಮೃತ್ಯು ಇದೆ. ಈ ಸಮಯದಲ್ಲಿ ಏನಾದ್ರು ಒಳ್ಳೆಯದಿದೆ ಅಂತ ನೋಡಿದ್ರೆ ಉದ್ದಿ ಕಾಲ ಇದೆ. ಆದರೂ ಈ ಸಮಯದಲ್ಲಿ ಮೃತ್ಯು ಇರೋದರಿಂದ ಎಚ್ಚರ. ಇದರಲ್ಲಿ ಚಂದ್ರ ಹೋರೆ ಬೇರೆ ಬರುತ್ತದೆ. ಮತ್ತು ಧನುರ್ ಲಗ್ನ ಬರೋದು ಇವತ್ತು 11:27 1:34 ಮಧ್ಯಾಹ್ನದವರೆಗೂ. ಸರಿಯಾಗಿ ಆ ಸಮಯದಲ್ಲಿ 11:27 1:34 ಮೃತ್ಯು ಪಂಚಕವು ಸ್ಟಾರ್ಟ್ ಆಗುತ್ತದೆ. ಒಂದು ವೇಳೆ ಕೆಲವರೆಲ್ಲ ಧನುರ್ ಲಗ್ನ ಶುಭವೇ, ಗುರುವಿನ ಮನೆ ಅಂತ ಹೇಳಿ ಇದರಲ್ಲಿ ತಾಯಂದಿರಿಗೆ ಅಂದರೆ ಹೆರಿಗೆ ಹೆಣ್ಣಿಗೆ ಆಪರೇಷನ್ ಮಾಡಿ ಮಗುವನ್ನು ತೆಗಿತಾರೆ. ಆದರೆ ಇದು ಅಪಾಯಕಾರಿ, ಮೃತ್ಯು, ಮರಣ ಭಯ ಅಂತ ಬರುತ್ತದೆ. ಆದ್ದರಿಂದ ಉಚಿತವಲ್ಲ. ಇದೇ ಥರ ದಿನನಿತ್ಯ ನೋಡ್ಕೋಬೇಕು. ಯಾವತ್ತು ಮಗುವನ್ನ ಆಪರೇಷನ್ ಮಾಡಿ ತೆಗಿಬೇಕೋ ಆ ದಿನದಲ್ಲಿ ಬರೀ ರಾಹುಕಾಲ ಯಮಕಂಡ ಕಾಲ ಬಿಟ್ಟು ಒಳ್ಳೆಯ ಸಮಯ ಮಾತ್ರವಲ್ಲ, ಲಗ್ನ ಉದಯವಾಗುವ ಸಮಯಕ್ಕೆ ಮೃತ್ಯು ಅಂದರೆ ಮರಣವಿದೆಯಾ ಅಂತ ನೋಡಬೇಕು. ಅದೆಲ್ಲ ನೋಡದೆ ಹೋದರೆ ಉಪಯೋಗ ಇಲ್ಲ. ಅದೇ ಥರ ಇವತ್ತು ಹೇಳಿದ್ವಿ 11:44 12:32 ಅಭಿಜಿತ್ ಮುಹೂರ್ತ ಇದೆ ಅಂತ ಹೇಳಿದ್ವಿ. ಆದರೆ ಈ ಸಮಯದಲ್ಲಿ ಏನಾಗಿದೆ ಅಂತಂದರೆ 11:27 ಮೇಲೆ ದೋಷವಿದೆ, ಮೃತ್ಯು. ಕಾಮನಾಗಿ ಅಭಿಜಿತ್ ಮುಹೂರ್ತದಲ್ಲಿ ಯಾವ ದೋಷ ಬಿದ್ದರೂ ಆ ದೋಷ ಕೆಲಸ ಮಾಡೋದಿಲ್ಲ ಅಂತ ಹಿರಿಯರ ವಾಕ್ಯ. ಆದರೂ ನಾವು ಅದರಲ್ಲಿ ಫಿಲ್ಟರ್ ಮಾಡಲೇಬೇಕು. ಯಾಕೆಂತಂದರೆ 11:27 ಮೃತ್ಯು ಸ್ಟಾರ್ಟ್ ಆಗುತ್ತದೆ, ಮುಗಿಯೋದು 1:34. ಇದರ ಮಧ್ಯದಲ್ಲೇ ಅಭಿಜಿತ್ ಬರುತ್ತೆ. ಹಾಗಾಗಿ ಅಭಿಜಿತ್ ತೂಕ ಇಲ್ಲ, ಅಂದರೆ ಅಷ್ಟೊಂದು 100% ಒಳ್ಳೆಯದನ್ನು ಕೊಡುವಂಥದ್ದಲ್ಲ. ರಾಹುಕಾಲ ಬೇರೆ, ಬೇರೆ ವಿಷಯಗಳು ಬೇರೆ, ಮೃತ್ಯು ಅನ್ನೋದು ಬೇರೆ. ಮೃತ್ಯು ಬರುವ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಹಿರಿಯರ ಕಾರ್ಯಗಳನ್ನು ಮಾಡಬಹುದು. ಇದನ್ನೆಲ್ಲ ತಿಳ್ಕೊಳ್ಳಿ. ಮತ್ತು ಇವತ್ತು ಒಳ್ಳೆಯ ಸಮಯವನ್ನು ನೋಡೋಣ. 7:41 10:07 10:59 ಬೆಳಗ್ಗೆಯಿಂದ 11:25, ಮಧ್ಯಾಹ್ನ 1:34 1:38, ಮಧ್ಯಾಹ್ನ 3:10 ಸಂಜೆ 7:36, ರಾತ್ರಿ 9:10 12:32, ಮತ್ತು ಬೆಳಗಿನ ಜಾವ ಅಂದರೆ ಲೇಟ್ ನೈಟು 2:24 ಮೇಲೆ ಪರವಾಗಿಲ್ಲ ಅಂತಿದೆ. ಆದ್ದರಿಂದಾಗಿ ಈ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳೋದು ಉತ್ತಮ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಫಸ್ಟೇ ನಾವು ಹೇಳಿದಂತೆ ಇವತ್ತು ಬಂದಿರುವಂಥ ನಕ್ಷತ್ರ ಪ್ರಕಾರ ಹಸ್ತ ಮತ್ತು ಚಿತ್ತ ಅಂತಂದ್ವಿ. ಹಸ್ತ ಮಧ್ಯಾಹ್ನ 3:32 ಇದೆ. ಅಲ್ಲಿವರೆಗೂ ಸುಮಾರಾಗಿದೆ, ಪರವಾಗಿಲ್ಲ. ಆದರೂ ಪ್ರಥಮ ಇರೋದರಿಂದ ಶುಭವಲ್ಲ. ಅದರಲ್ಲೂ ಇವತ್ತು ಯಾರು ಚೆನ್ನಾಗಿದೆ ಅಂತ ನೋಡೋಕೆ ಹೋದರೆ ಇರೋದರಲ್ಲಿ ಪರವಾಗಿಲ್ಲ ಅಂತ. ಯಾಕೆಂದರೆ ದಿನ ಸರಿ ಇಲ್ಲ ಅಂತಂದರೆ ಯಾರಿಗೂ ಸರಿಯಾಗಿಲ್ಲ. ಆದರೂ ಕೆಲವರಿಗೂ ಮಾತ್ರ ಸ್ವಲ್ಪ ತಾರಾಬಲ ಚೆನ್ನಾಗಿದೆ, ಏನೋ ಮಾಡಬಹುದು ಅಂತ ಅರ್ಥಕ್ಕಾಗಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನದವರೆಗೂ ಕ್ಷೇಮವಿದೆ, ಶತ್ರುನಾಶವಿದೆ, ಶುಭವಾಗಿದೆ. ಹಾಗಾಗಿ ಸರಿಯಾಗಿ ತಿಳ್ಕೊಳ್ಳಿ. ಮಧ್ಯಾಹ್ನ 3:32 ಮಾತ್ರನೇ, ಹಾಗಾಗಿ ಆಮೇಲೆ ಶುಭವಾಗಿಲ್ಲ. ಆದ್ದರಿಂದ ನಿಮ್ಮ ಕಾರ್ಯಗಳು ಏನೇ ಆದರೂ ಅಷ್ಟರಲ್ಲೇ ಮಾಡಬೇಕಾಗ್ತದೆ. ಅಷ್ಟರಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 3:32 ಮೇಲೇ ಶುಭವಾಗಿರೋದು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಸುಮಾರು ಬೆಳಗ್ಗೆ 6:09 ಮಧ್ಯಾಹ್ನ 3:03 ಪರವಾಗಿಲ್ಲ. ಅಂದರೆ 3:32 8 ನಿಮಿಷ ಅಂತ ಇಟ್ಕೊಳ್ಳಿ. ನಂತರ ಕೃತಿಕಾ ನಕ್ಷತ್ರ ವೃಷಭ ರಾಶಿ, ನಿಮಗೂ ಅದೇ ರೀತಿಯಲ್ಲೇ 3:32 ಪರವಾಗಿಲ್ಲ. ಆದರೂ ಕಾರ್ಯಗಳಲ್ಲಿ ವಿಘ್ನ ಇರೋದರಿಂದ ವಿಘ್ನರಾಜನನ್ನು ಪೂಜೆ ಮಾಡಿಕೊಳ್ಳಿ, ಅಂದರೆ ಗಣಪತಿಯನ್ನು ಪೂಜಿಸಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಮಧ್ಯಾಹ್ನ 3:32 ಮೇಲೇ ಶುಭಕರವಾಗಿರೋದು.
ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಇದರಲ್ಲಿ ಬೆಳಗ್ಗೆ ಸಮಯ ಸರಿಯಾಗಿಲ್ಲ, ಸ್ವಲ್ಪ ಸರಿಯಾಗಿಲ್ಲ, ಅಂದರೆ ಕಾರ್ಯ ವಿಘ್ನ. ಆದರೂ ಪರಮ ಮಿತ್ರಧಾರೆ, ಪರರಿಂದ, ಗುರುಗಳ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದದಿಂದ ಕಾರ್ಯಗಳು ಶುಭವಾಗಿರುತ್ತೆ. ಆದರೆ ಯಾರೇ ಆದರೂ ಒಂದು ವಿಷಯನ ತಿಳ್ಕೊಳ್ಳಿ, ಇವತ್ತು ಪ್ರಥಮ ಇದೆ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಮಾಡಬೇಕು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆಯಾಗಿ ಪರವಾಗಿಲ್ಲ 3:32ವರೆಗೂ. ನಾವು ಪದೇ ಪದೇ ಹೇಳ್ತೀವಿ, ಇವತ್ತು ನಿಮಗೆ ಪರವಾಗಿಲ್ಲ ಮಧ್ಯಾಹ್ನ 3:32ವರೆಗೂ ಹಂಗೆ ಅಂತಂದರೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿ ಮನೆಯವರ ಜೊತೆ ಖುಷಿಯಾಗಿರಿ, ಮಕ್ಕಳ ಜೊತೆ ಚೆನ್ನಾಗಿರಿ. ಆದರೆ ಪ್ರಥಮ ಇದೆ, ಆದ್ದರಿಂದಾಗಿ ಮುಹೂರ್ತ ಕಾರ್ಯಗಳಿಲ್ಲ, ಖುಷಿಯಾಗಿರ್ಬೋದು ಅಷ್ಟೇ, ಒಳ್ಳೆ ಟೈಮ್ ಇತ್ತಂದರೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ದಿನ ಪೂರ್ತಿ ಪರವಾಗಿಲ್ಲ ಅಂತಿದೆ, ಆದರೆ ನಿಮಗೂ ಪರವಾಗಿಲ್ಲ. ದಿನ ಚೆನ್ನಾಗಿದೆಯಾ ಅಂತ ನೋಡಿದ್ರೆ ಹಂಗಲ್ಲ, ನಿಮಗೂ ಮಾತ್ರ ಪರವಾಗಿಲ್ಲ ಅಂತ. ಚಿಕ್ಕ ಚಿಕ್ಕ ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದ ಮೇಲೇನೆ ಶುಭಕರವಾಗಿರೋದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನ 3:32 ಮೇಲೆ ಮಿತ್ರರಿಂದ ಲಾಭ. ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದವರೆಗೆ ಅನುಕೂಲದ ತಾರೆ, ದ್ರವ್ಯ ಲಾಭಗಳು ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಮಖಾ ನಕ್ಷತ್ರ ಸಿಂಹರಾಶಿ, ಆರೋಗ್ಯವು ಅಭಿವೃದ್ಧಿಯೂ ಉಂಟು. ಆದರೂ ಹಣಕಾಸು ವಿಷಯ ಇವತ್ತು ಹೇಳಿಕೊಳ್ಳುವಷ್ಟಿಲ್ಲ, ಇದು ಮಧ್ಯಾಹ್ನದವರೆಗೂ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಧ್ಯಾಹ್ನದ ಮೇಲೆ ಶುಭವಾಗಿದೆ, ಆದರೂ ಹಣಕಾಸು ವಿಷಯ ಎಚ್ಚರ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಪರವಾಗಿಲ್ಲ, ಆದರೆ ಇರೋದನ್ನು ಭದ್ರವಾಗಿ ಇಟ್ಕೊಳ್ಳಿ, ಕೈ ಬಿಟ್ಟರೆ ನಿಮಗಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅಂದರೆ 2, 3, 4ನೇ ಪಾದಗಳು ಮಧ್ಯಾಹ್ನದವರೆಗೂ ಆರೋಗ್ಯಕರವಾಗಿ ಸಂಪತ್ತಿನ ಅಂದರೆ ಹೆಚ್ಚಿನ ವರಮಾನವೂ ಇದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಧ್ಯಾಹ್ನ 3:32 ಮೇಲೆ ಸಂಪತ್ತು ಉಂಟು, ಆರೋಗ್ಯವೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಶರೀರ ಆರೋಗ್ಯವೆಲ್ಲ ಕೂಡಿ ಬರುತ್ತದೆ ಮಧ್ಯಾಹ್ನದವರೆಗೂ. ಚಿತ್ತಾ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರಧಾರೆಯು ಸ್ವಲ್ಪ ವ್ಯಯವೂ ಇದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ವ್ಯಯವೂ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದ ನಂತರ ಮಿತ್ರಧಾರೆಯು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದವರೆಗೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದ ನಂತರ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದ ನಂತರ ಕ್ಷೇಮವು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಎಲ್ಲವೂ ಕೂಡಿ ಬರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, 2, 3, 4ನೇ ಪಾದಗಳಿಗೆ ಇವತ್ತಿನ ದಿನ ಸಂಪತ್ತು ಉಂಟು, ಆದರೆ ಸ್ವಲ್ಪ ಕಾರ್ಯ ತಡೆಗಳು, ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಇನ್ನೂ ಅನಾನುಕೂಲವೇ ಇದೆ, ಆದ್ದರಿಂದ ಮಧ್ಯಾಹ್ನದ ಮೇಲೆ ಮಾಡುವಂಥ ಕಾರ್ಯಗಳಲ್ಲಿ ಎಚ್ಚರ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ನಂತರ ಚೆನ್ನಾಗಿದೆ, ಆದರೆ ದಿನ ಚೆನ್ನಾಗಿದೆಯಾ ಜನರಲ್ ಆಗಿ ಹಂಗೆ ಅಂತಂದರೆ ಹಂಗಲ್ಲ, ಇಲ್ಲ, ನಿಮಗೂ ಪರವಾಗಿಲ್ಲ, ಸ್ವಲ್ಪ ಖುಷಿಯಾಗಿರ್ಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಧ್ಯಾಹ್ನದವರೆಗೆ ಮಿತ್ರರಿಂದ ಲಾಭ, ಅವರಿಂದ ಅನುಕೂಲ. ಶತಭಿಷ ನಕ್ಷತ್ರ ಕುಂಭರಾಶಿ, ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ, ಆದರೂ ಪ್ರಥಮ ಇದೆ. ಆಮೇಲೆ ಬರುವ ಅಂದರೆ ಮಧ್ಯಾಹ್ನ 3:32 ಮೇಲೆ ಬರುವ ನಕ್ಷತ್ರ ಶುಭಕರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2, 3 ಪಾದಗಳು ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ ಅಂತ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದ ನಂತರ ಸ್ವಲ್ಪ ಪರವಾಗಿಲ್ಲ, ಅಭಿವೃದ್ಧಿಯೆಲ್ಲ ಇದೆ, ಆದರೂ ಜನರಲ್ ಆಗಿ ದಿನ ಸರಿಯಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲವು, ಇಷ್ಟಾರ್ಥ ಸಿದ್ಧಿಯು ಮಧ್ಯಾಹ್ನದವರೆಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತ ಮಧ್ಯಾಹ್ನದ ಮೇಲೆ ಅನುಕೂಲವು, ಸುಖವೂ ಉಂಟು. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.